ನಿಮ್ಮಮ್ಮನೇ ಮೇನ್ ರೀಸನ್ ನೀವು ಮನೆಯೊಳಗೆ ಹೋಗ್ಬೇಕು ಅಂತಂದ್ರೆ, ಬಿಕಾಸ್ ನೀನ್ ಹೆಂಗಿದ್ಯಾ ಹಂಗೆ ನಿನ್ನನ್ನು ತೋರಿಸ್ತಾರೆ ಅಂತ ಅವರು ನಿಮ್ಮನ್ನ ಮೋಟಿವೇಟ್ ಮಾಡಿ ಕಳ್ಸಿದಂತವ್ರು. ಸೊ ಅಲ್ಲಿ ಕಳ್ಸೋದು ಆಯ್ತು. ಆಮೇಲೆ ನಿಮ್ಮ ಲೈಫಲ್ಲಿ ನಿಮ್ಮಮ್ಮ ನಿಮ್ಮನ್ನ ಎಷ್ಟು ಮೋಟಿವೇಟ್ ಮಾಡ್ತಾರೆ, ಎಷ್ಟು ಸ್ಟ್ರಾಂಗ್ ಇದ್ದಾರೆ, ನಿಮ್ಮನ್ನ ಎಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ, ಅವ್ರು ಏನೇನೆಲ್ಲ ಸ್ಟ್ರಗಲ್ ಪಡ್ಬೇಕಾಯ್ತು ಅಂತ? ಚಿಕ್ಕ ವಯಸ್ಸಿಂದ ಅದೇ ಮೇ ಬಿ ಅವ್ರು ನನ್ನ ಪ್ಯಾಂಪರಿಂಗ್ ಅಂದ್ರೆ ನಾನೊಂಥರ ಪ್ಯಾಂಪರ್ಡ್ ಕಿಡ್ ಅಲ್ಲ ನಮ್ಮ ಮನೇಲಿ. ಅವರು ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಪ್ಯಾಂಪರಿಂಗ್ ಮಾಡಿದ್ದಾರೆ. ಅಂದ್ರೆ ನನ್ಗೆ ಅಡುಗೆ ಕೆಲಸ ಮಾಡಕ್ ಬಿಡದೇ ಇರೋದು, ಈ ತರದ ವಿಚಾರಗಳಲ್ಲಿ. ಬಟ್ ಬೇರೆ ಎಲ್ಲ ವಿಚಾರಗಳಲ್ಲೂ ತುಂಬ ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ ನನ್ನ. ಅಂದರೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋದು, ಅಂದರೆ ನಿನ್ನ ಕೆಲಸ ನೀನೇ ಮಾಡ್ಕೊ, ನಿನ್ನ ದುಡಿಮೆ ನೀನೇ ದುಡ್ಕೊ. ಈಗೇನಾದ್ರು ನನಗೆ ಹಿಂಗೆ ನೋವಾಯ್ತಮ್ಮ ಅಂತಂದರೆ, ಹೌದು ಈಗ ನಿಂಗೆ ನೋವಾಗಿದೆ, ಏನು ಮಾಡೋಕ್ಕಾಗುತ್ತಾ, ನೋವು ನಾನು ತೊಗೊಳಕ್ಕಾಗುತ್ತಾ, ನಿಂಗೆ ನೋವಾಗಿದೆ, ಅದು ನೋವು ವಾಸಿ ಆಗೋರ್ಗು ನೀನೇ ಅನುಭವಿಸ್ಬೇಕು, ಅದನ್ನು ಅನುಭವಿಸು ಅಂತಲೇ ಅವ್ರು ಹೇಳಿರೋದು. ಸೊ ಈ ಥರ ಎಲ್ಲ ವಿಚಾರಗಳು ನನ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಬಂದಿದೆ. ನೀವು ನೋಡಿರ್ಬೋದು ಬಿಗ್ ಬಾಸ್ ಮನೇಲಿ ಯಾರಿಗೂ ಬಗ್ತಾ ಇರಲಿಲ್ಲ ನಾನು. ನನಗೆ ಬಗ್ಗೋ ವಿಷಯ ಅಂತಂದರೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಗ್ಬೋದೇ ಹೊರತು ಬೇರೆ ಬಗ್ಗಿಸ್ಬೋದು ಅಂತ ನೋಡಿದಾಗ ನಾನು ಬಗ್ಗಲ್ಲ. ಸೊ ಈ ಥರ ಎಲ್ಲ ವಿಚಾರಗಳು ಅವರಿಂದನೇ ಕಲ್ತಿರೋದು. ಮುಂಚೆಯಿಂದಾನು ಹಾಗೆ ಬಂದಿರೋದ್ರಿಂದ ಅದು ಅಲ್ಲಿಗೆ ಹೆಲ್ಪ್ ಆಗಿದೆ. ಓಕೆ, ಪಾರು ಸೀರಿಯಲ್ ಇಂದಾನೇ ನಾನು ಅವಾಗಲೇ ಹೇಳ್ದಂಗೆ ಸ್ಟಾರ್ಟ್ ಆಗಿರುವಂತಹ ನಿಮ್ಮ ಜರ್ನಿ ಇಲ್ಲಿವರೆಗೂ ಬಿಗ್ ಬಾಸ್ ಸೀಸನ್ 11 ಬಂದು ನಿಂತಿರೋವಂಥದ್ದು. ಇದರಲ್ಲಿ ಆಬ್ವಿಯಸ್ಲಿ ನೀವು ಏಳು ಬೀಳು ನೋಡೇ ಇರ್ತೀರಾ. ನಿಮಗೆ ಏನು ಮಾಡ್ಬೇಕಂತ ಅಂದ್ಕೊಂಡಿರ್ತೀರೋ ಅದು ಕೆಲವೊಂದು ವಿಷಯ ಆಗದೆ ಇರೋದು ಇರುತ್ತೆ. ಸೊ ಅಂತಹ ಒಂದು ಸಿಚುವೇಶನ್ಗಳಲ್ಲಿ ನಿಮ್ಮ ಒಂದು ಜರ್ನಿಲಿ ನಿಮಗೆ ತುಂಬ ನೋವು ಕೊಟ್ಟಂತಹ, ಅಟ್ಲೀಸ್ಟ್ ಇದು ರಿಗ್ರೆಟ್ ಮಾಡ್ಕೊಂಡಿರುವಂಥದ್ದು ಏನಾದರೂ ಸಿಚುವೇಶನ್ ಏನಾದರೂ ಇದೆಯಾ? ಯಾವುದು ರಿಗ್ರೆಟ್ ಮಾಡ್ಕೊಂಡಿಲ್ಲ ನಾನು. ಏನೇ ಆದರೂ ನಮ್ಮ ಲೈಫಲ್ಲಿ ಒಂದು ರೀಸನ್ಗೋಸ್ಕರನೇ ಆಗುತ್ತೆ. ಸೊ ರಿಗ್ರೆಟ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಏನು ಬರುತ್ತೆ ಅದನ್ನು ಫೇಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಆ್ಯಂಡ್ ಅದೆಲ್ಲ ಫೇಸ್ ಮಾಡಿದಾಗಲೇ ನಾವು ಇನ್ನೂ ಸ್ಟ್ರಾಂಗ್ ಆಗೋದು, ತುಂಬ ಗಟ್ಟಿಯಾಗಿ ನಿಲ್ತೀವಿ. ಓಕೆ, ಎಷ್ಟು ಸ್ಟ್ರಾಂಗು ಎಷ್ಟು ಸ್ವಾವಲಂಬಿ ಅನ್ನೋದನ್ನ ಜೊತೆಗೆ ನಿಮ್ಮನ್ನ ತುಂಬ ಚೆನ್ನಾಗಿ ನೋಡಿ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ತುಂಬ ಚಂದ ಡ್ರೆಸ್ಗಳನ್ನು ಹಾಕಿ, ಸೀರೆಗಳನ್ನು ನೋಡಿಸಿ, ತುಂಬ ಡೀಸೆಂಟ್ ಡ್ರೆಸ್ಗಳನ್ನು ಹಾಕಿ ತೋರಿಸಿರೋದು. ಸೊ ಅದ್ರ ಬಗ್ಗೆ, ನಿಮ್ಮ ಕಾಸ್ಟ್ಯೂಮ್ಗಳ ಬಗ್ಗೆ, ನೀವು ಎಷ್ಟು ಕಾಸ್ಟ್ಯೂಮ್ನ ನೀವು ಪರ್ಚೇಸ್ ಮಾಡಬೇಕಾಯಿತು? ಬಿಕಾಸ್ ಇವಾಗ ಶಾಪಿಂಗ್ ಅಂದ ತಕ್ಷಣ, ಬಿಗ್ ಬಾಸ್ ಮನೆಗೆ ಹೋಗ್ತೀವಿ ಅಂದ ತಕ್ಷಣ ಒಂದಿಷ್ಟು ಶಾಪಿಂಗಿಗೆ ಅಂತ ಖರ್ಚು ಮಾಡಬೇಕಾಗತ್ತೆ. ಸೊ ನೀವು ಎಷ್ಟು ಖರ್ಚು ಮಾಡಿದ್ರಿ ಶಾಪಿಂಗಿಗೆ ಅಂತ? ನಾನು ಜಾಸ್ತಿ ಖರ್ಚೇ ಮಾಡಿಲ್ವಾ? ನಾನು ಮನೇಲಿ ಏನಿದೆ ಅದಷ್ಟನ್ನೇ ತೊಗೊಂಡೋಗಿರೋದು. ಅಷ್ಟಾಗಿ ಶಾಪೇ ಮಾಡಿಲ್ಲ. ಅಮ್ಮ ಅಲ್ಲಿ ಫ್ಯಾಮಿಲಿ ರೌಂಡಿಗೆ ಬಂದಾಗ ನಾನು ಹೇಳಿದ್ದೆ, ನಂಗೆ ಒಂದಿಷ್ಟು ಇಲ್ಲಿ ತುಂಬ ಚಳಿ ಇದೆ, ಪುಲ್ಲೋವರ್ಸ್ ಬೇಕು, ಒಂದಿಷ್ಟು ಪುಲ್ಲೋವರ್ಸ್ ಶಾಪ್ ಮಾಡಿಸು ಅಂತೇಳಿ. ಅದಷ್ಟನ್ನು ಶಾಪ್ ಮಾಡಿ ಕಳಿಸಿದ್ರಷ್ಟೇ. ಜಾಸ್ತಿ ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ. ಆ್ಯಂಡ್ ನನ್ನ ಡಿಸೈನರ್ ಇದ್ದರು, ಅವ್ರು ಡಿಸೈನರ್ ಕಮ್ ಫ್ರೆಂಡ್ ನನಗೆ, ಅವ್ರು ಭಾರ್ಗವಿ ಅಂತ ಹೇಳಿ. ಪಾಸ್ಟ್ 5 yearsಯಿಂದ ಅವ್ರು ನನ್ನ ಜೊತೆ ಇದ್ದಾರೆ. ಸೊ ಅವ್ರಿಗೆ ನನ್ನ ಟೇಸ್ಟ್ ಏನಂತ ಗೊತ್ತಿತ್ತು, ತುಂಬ ಸಿಂಪಲ್ಲಾಗೇ ಕಳಿಸ್ತಾ ಇದ್ರು ಅವ್ರು ನನಗೆ. ಸೊ ಹಾಗಾಗಿ ನಾನು ಇಷ್ಟೆಲ್ಲ ಖರ್ಚೆಲ್ಲ ಮಾಡೇ ಇಲ್ಲ. ಆ್ಯಂಡ್ ನಾನು ಸ್ವಲ್ಪ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ಸೊ ಉಳಿಸ್ಬೇಕು ಅಂತಂದು. ಸೊ ಅದೇನಕ್ಕೆ ಆ ಥರದ್ದು ನಿಮಗೆ? ಯಾಕಂದರೆ ಇವಾಗ ನಮಗೆಲ್ಲ ಅಂದ್ಕೊಂಡಿರೋ ಹಾಗೆ, ಇವಾಗ ಆರ್ಟಿಸ್ಟ್ಗಳಂತಂದರೆ ಅವ್ರು ತಮ್ಮ ಮೇಕಪ್ಗಾಗಿರ್ಬೋದು, ತಮ್ಮ ಇದಕ್ಕೆ ಸ್ಟೈಲಿಗಾಗಿರ್ಬೋದು ಖರ್ಚು ಮಾಡ್ತಾನೆ ಇರ್ತಾರೆ. ಸೊ ನಿಮ್ಮ ನೋಡಿದ್ರೆ ನೀವು ಹಂಗೆ ಅನ್ಸಲ್ಲ, ಇಷ್ಟೆಲ್ಲ ಅದಕ್ಕೋಸ್ಕರ ಹಾಕ್ತೀರಾ, ವೇಸ್ಟ್ ಮಾಡ್ತೀರಾ ಅಂತಂದು. ಸೊ ಆ ಥರ ಥಾಟ್ ಹೇಗೆ ನಿಮಗೆ ಅಂತ? ಅದೇನೋ ಗೊತ್ತಿಲ್ಲ, ಮುಂಚೆಯಿಂದ ಅದು ಹಾಗೆ ಬಂದಿರೋದು. ಬಟ್ ಅದೇ ನಾನು ಫೈನಲ್ ಇಯರ್ ಡಿಗ್ರಿವರೆಗೂ ತುಂಬ ಖರ್ಚು ಮಾಡಿದ್ದೀನಿ, ಉಡಾಯಿಸಿದ್ದೀನಿ. ದುಡ್ಡೆಲ್ಲನೂ ಖರ್ಚು ಮಾಡಿಟ್ಟಿದ್ದೀನಿ. ಬಟ್ ಅದೇ ಫ್ರೆಂಡ್ಸ್ಗೆ ಖರ್ಚು ಮಾಡ್ತಾ ಇದ್ದಿದ್ದು ನಾನು ಜಾಸ್ತಿ, ಫ್ರೆಂಡ್ಸ್ಗೆ, ನನ್ನ ಜೊತೆ ಇರೋರಿಗೆ ಅಂತ. ಆಮೇಲೆ ಡಿಗ್ರಿ ಆದಮೇಲೆ ಯಾರೂ ಪತ್ತೆ ಇಲ್ಲ. ಅದಾದಮೇಲೆ ಅದೊಂದು ಪಾಠ ನನಗೆ. ಅದನ್ನೆಲ್ಲ ಕೂಡಿಟ್ಟಿದ್ರೆ ಇನ್ನೂ ಎಷ್ಟು ಕೂಡಿಟ್ಟಿರ್ಬೋದಾಗಿತ್ತು ಅಂತ ಹೇಳಿ. ಸೊ ಅದೆಲ್ಲ ಒಂದು ಲೆಸನ್. ಅದು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಸಿದೆ ನನ್ನನ್ನು. ಈಗ ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ನಾನು ಮಾಡ್ತೀನಿ, ಖರ್ಚೇ ಮಾಡಲ್ಲ ಅಂತಲ್ಲ, ಅನಾವಶ್ಯಕವಾಗಿ ಖರ್ಚು ಮಾಡಲ್ಲ. ನನಗೆ ಬೇಕಾಗಿರೋರಿಗೆ ನಾನು ಮಾಡ್ತೀನಿ. ಓಕೆ, ನಿಮ್ಮ ಒಂದು ಇದರ ಜರ್ನಿಯಲ್ಲಿ ನಾವು ನೋಡ್ತಾ ಹೋದರೆ, ಇಷ್ಟೊಂದು ಪಾರು ಸೀರಿಯಲ್ ಆದಮೇಲೆ ನೀವೊಂದಿಷ್ಟು ಮೂವಿ ತಮಿಳಲ್ಲಿ, ತೆಲುಗಲ್ಲಿ ಏನೋ ನೀವು ಒಂದು ತಮಿಳಲ್ಲಿ ಸೀರಿಯಲ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಹೇಳೋದಾಯ್ತಂದರೆ ಏನೇನು ಪ್ರಾಜೆಕ್ಟ್ಸ್ ಇದೆ ಮತ್ತು ಏನೇನು ಪ್ಲ್ಯಾನ್ಸ್ ಇದೆ? ಬಿಕಾಸ್ ನೀವು ಆರ್ಟಿಸ್ಟ್ ಆಗಿರೋದ್ರಿಂದ ಆಬ್ವಿಯಸ್ಲಿ ನಿಮ್ಗೊಂದು ಗೋಲ್ ಅನ್ನೋದು ಇದ್ದೇ ಇರುತ್ತೆ, ಈ ಥರ ಪಾತ್ರ ಮಾಡಬೇಕು, ಅಲ್ಲಿ ಹೋಗಬೇಕು, ಸಿನಿಮಾ ಫೀಲ್ಡಲ್ಲಿ ಬೆಳಿಬೇಕು ಅನ್ನೋಂಥದ್ದು. ಸೊ ಆ ಥರದ್ದು ಪ್ಲ್ಯಾನ್ ಆದರೆ? ಯಾವುದೇ ರೀತಿಯಾದ ಪ್ಲ್ಯಾನ್ಸ್ ಇಲ್ಲ, ಗೋ ವಿತ್ ದ ಫ್ಲೋ. ನನಗೇನು ಅಂದರೆ ಬರೋ ಪ್ರಾಜೆಕ್ಟ್ಸಲ್ಲಿ ನನಗೇನು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ತೀನಿ. ಇವಾಗ ಒಂದು ಸಿನಿಮಾ ರಿಲೀಸ್ಗಿದೆ. ಸೊ ಅದು ಹೇಗೆ ನಡೆಯುತ್ತೆ ಏನು ಇತ್ತ ಅಂತ ನೋಡಬೇಕು. ಓಕೆ,
ಒಂದು ಇದು ಇದೆ, ಮಾತಿದೆ, ಸೀರಿಯಲ್ ಇಂದ ಬಂದಿರ್ತಾರಲ್ಲ ಆರ್ಟಿಸ್ಟ್ಗಳು, ಅವರು ಸಿನಿಮಾ ರಂಗದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಅಲ್ಲಿ ಒಂದು ಸ್ಟೇಬಲ್ ಆಗೋದಕ್ಕೆ, ಅಲ್ಲಿ ತಮ್ಮನ್ನ ತಾವು ಗುರುತಿಸ್ಕೊಳ್ಳೋದಕ್ಕೆ, ಆ ಥರದೊಂದಿಷ್ಟು ಮಾತುಗಳು ಇದೆ. ಕಿರುತೆರೆಯಿಂದ ಬಂದಂಥವ್ರು ಹಿರಿತೆರೆಯಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕು ತಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು. ಸೊ ನಿಮಗೂ ಆ ಥರದ್ದೇನಾದರೂ ಆಗಿದೆಯಾ ಎಕ್ಸ್ಪೀರಿಯನ್ಸು? ಇಲ್ಲ, ಆ ಥರ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನಗೆ. ಸೊ ಆಗತ್ತಾ ಆ ಥರದ್ದು? ಯೂಶುವಲಿ ಹಂಗೇನಾದರೂ ಎಕ್ಸ್ಪೀರಿಯನ್ಸ್ ಮಾಡ್ತಾರಾ ಜನಗಳು? ನೀವು ಫೀಲ್ಡಲ್ಲಿ ಇರೋದ್ರಿಂದ ಮೇ ಬಿ ಸಿನಿಮಾದಲ್ಲೇ ಬೆಳಿಬೇಕು ಅಂತ ಇರೋರಿಗೆ ಅದು ಆಗ್ಬೋದೇನೋ. ನಾನು ಆ ಥರ ಎಲ್ಲ ಏನು ಅಂದ್ಕೊಂಡೇ ಇಲ್ಲ. ಸೊ ನೀವು ಸಿನಿಮಾ ಸಿಕ್ಕರೆ ಸಿನಿಮಾ, ಸೀರಿಯಲ್ ಸಿಕ್ಕರೆ ಸೀರಿಯಲ್. ಓಕೆ, ನೆಕ್ಸ್ಟ್ ಪ್ಲ್ಯಾನ್ಗಳ ಬಗ್ಗೆ, ಸಿನಿಮಾನ ಹೊರತುಪಡಿಸಿ ಫ್ಯಾಮಿಲಿಯಲ್ಲಿ ಇರುವಂಥ ನಿಮ್ಮ, ಅಬ್ವಿಯಸ್ಲಿ ನಿಮ್ಮ ತಾಯಿ ಹೇಳಿದ್ದಾರೆ ಮನೆಗೆ ಬಂದ ತಕ್ಷಣ, ನಮ್ಗೆ ಗೊತ್ತಿಲ್ಲ ನೀವು ಮನೆಯಿಂದ ಹೊರಗೆ ಬಂದ ತಕ್ಷಣ ಮದುವೆಗೆ ಪ್ಲ್ಯಾನ್ ಮಾಡಲೇಬೇಕು ಅಂತ. ಸೊ ಮದುವೆ ಪ್ಲ್ಯಾನ್ಸ್ ಎಲ್ಲ ಯಾವ ಥರ ಇದೆ, ಏನೇನು ನಡೀತಾ ಇದೆ, ಏನೇನು ಡಿಸ್ಕಷನ್ ಆಗ್ತಾ ಇದೆ ಅದ್ರ ಬಗ್ಗೆ? ಏನು ಅದ್ರ ಬಗ್ಗೆ ಡಿಸ್ಕಷನ್ನೇ ಆಗಿಲ್ಲ ಇನ್ನು. ಅವ್ರು ಹೇಳೋದವ್ರು ಪಾಪ 5-6 ವರ್ಷದಿಂದ ಹೇಳ್ತಾನೆ ಇದ್ದಾರೆ ಮಾಡ್ಕೊ ಅಂತ. ನಾನು ಮಾಡ್ಕೋತಿಲ್ಲ ಅಷ್ಟೆ. ಸೊ ಯಾವ ಥರ ಹುಡುಗ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಮದುವೆ ಮಾಡ್ಕೊಳ್ಳೋದು? ತುಂಬ ಸಿಂಪಲ್ ಆಗಿರಬೇಕು. ಆ್ಯಂಡ್ ನಂಗೆ ಈ ಪ್ರೊಫೆಷನಿಗೆ ಸಪೋರ್ಟ್ ಮಾಡಬೇಕು. ನನ್ನ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಅನ್ನೋ ಥರ ಅನ್ಕೋಬೇಕು. ಮೇನ್ ಮನೆಯವರಿಂದ ದೂರ ಮಾಡಬಾರ್ದು ಅಷ್ಟೇ. ಅದೊಂದು ಮೇನ್ ರೀಸನ್. ಓಕೆ, ಫೈನ್, ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದೀರಾ, ನಿಮ್ಮ ಕೆಲವೊಂದಿಷ್ಟು ಥಾಟ್ಸನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ಸಪೋಸ್ ಏನಾದರೂ ಅನ್ಕಂಫರ್ಟೇಬಲ್ ಕ್ವೆಶನ್ಸ್ ಕೇಳಿದ್ರೆ ಐ ಆಮ್ ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆ ಥರ ಎಲ್ಲ ಏನು ಅನಿಸಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಮೋಕ್ಷಿತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.